ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಬಾಗಿಲು ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡಿದ್ದೀನಿ. ಮಾರ್ನಿಂಗ್ 6 o'clock ಆಗಿದೆ. ಇವತ್ತು ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿಲ್ಲ, ಅಂದರೆ ತಿಂಡಿ ಮಾಡ್ತಾಯಿಲ್ಲ. ಇವತ್ತು ಪಾಲಕ್ ಸೊಪ್ಪಿನ ಬೇಳೆ ದಾಲ್ ಮಾಡ್ತಿದ್ದೀನಿ. ಅದೇ ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ತಿದ್ದೀನಿ ನಮ್ಮ ಮಗುಗೆ. ಬನ್ನಿ ಫ್ರೆಂಡ್, ಹೇಗೆ ಮಾಡೋದು ನೋಡೋಣ. ಪಾಲಕ್ ಸೊಪ್ಪಿನ ಬೇಳೆ ದಾಲನ್ನು ಸಾಸಿವೆ, ಕರಿಬೇವು, ಪಾಲಕ್ ಸೊಪ್ಪು, ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ. ಪಾಲಕ್ ಸೊಪ್ಪಿಲ್ಲ, ಸ್ವಲ್ಪ ತಟ್ಟೆಲಿ ಕಟ್ ಮಾಡ್ಕೊಂಡು ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. 1 ಕಟ್ ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಬೇಳೆನ ಕೂಗಿಸಿ ಇಟ್ಕೊಂಡಿದ್ದೀನಿ. ಇದು ಬಂದು ಮನೇಲಿ ಮಾಡಿರೋ ಸಾಂಬಾರು ಪೌಡರ್. ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಅರ್ಧ ಚಮಚ, 3 ಇಂದ 4 ಕಡ್ಡಿ ಕರಿಬೇವು, ಚಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಅರ್ಧ ಗೆಡ್ಡೆ, ಜೀರಿಗೆ, ಇಷ್ಟೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡ್ರೆ 3 ಇಂದ 4 ಈರುಳ್ಳಿ ಮೀಡಿಯಮ್ ಸೈಜದು ಅಷ್ಟು ಹಾಕಿ ಸ್ವಲ್ಪ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ನೆಕ್ಸ್ಟು ಒಂದು ದಪ್ಪದು ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡು. ಚಿಕ್ಕ ಮೆಣ್ಸಿನ್ಕಾಯಿ ಆದರೆ 2 ಹಾಕ್ಕೊಳ್ಳಿ, ಸ್ವಲ್ಪ ದೊಡ್ಡದಿತ್ತು ಅಂದ್ಬಿಟ್ಟು 1 ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ 3 ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡು ಹಾಕಿದ್ದೀನಿ. ಇಷ್ಟೆಲ್ಲ ಫ್ರೈ ಮಾಡಿ ಅರ್ಧ ಚಮಚ ಅರಿಶಿನದ ಪುಡಿ, ಮನೇಲೇ ಮಾಡಿಟ್ಕೊಂಡ್ರೆ ಸಾಂಬಾರು ಪೌಡರ್ ಇದು 1 ಚಮಚ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರ ಅದನ್ನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ನೀವು ಯಾವ ಥರ ಉಪ್ಪು ಹಾಕ್ಕೊತೀರೋ, ಪುಡಿ ಉಪ್ಪು ಕಲ್ಲುಪ್ಪು ಅದು ನಿಮಗೆ ಅನುಗುಣವಾದ ತಕ್ಕದ್ದು. ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಯಾಕೆ ಹಾಕ್ಕೊತೀವಂದರೆ ಟೊಮೊಟೊ ಎಲ್ಲ ಇನ್ನೂ ಸಾಫ್ಟಾಗಿ ಬೇಯ್ಕೊಳ್ಳಿ ಅಂತ ಬೇಗ. ಇಷ್ಟೆಲ್ಲ ಒಂದು ಫ್ರೈ ಮಾಡೋಣ. ಫ್ರೆಂಡ್, ನಿಮ್ಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಕಟ್ ಮಾಡಿ ಇಟ್ಕೊಂಡು 1 ಕಟ್ ಪಾಲಕ್ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಲಕ್ ಸೊಪ್ಪು ಹಾಕೊಂಡ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಎಲ್ಲ ಮಿಕ್ಸ್ ಮಾಡಿಕೊಂಡು ಪಾಲಕ್ ಸೊಪ್ಪು ಹಾಕೊಂಡ್ಮೇಲೆ ಪಾಲಕ್ ಸೊಪ್ಪಲ್ಲಿರೋ ನೀರನ್ನು ಬಿಟ್ಕೊಳ್ತೈತೆ, ಅದರಲ್ಲೇ 1-2 ನಿಮಿಷ ಕುದೀಲಿ. ಅದು ಪಾಲಕ್ ಸೊಪ್ಪು ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿರೋದೆಲ್ಲ ಕುದೀಲಿ. ಇವಾಗ ಕೂಗಿ ಇಟ್ಕೊಂಡಿರೋ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 100 ಗ್ರಾಮ್ ಬೇಳೆ ಅಷ್ಟೇ ಇದು ಪಾಲಕ್ ಸೊಪ್ಪಿನ ದಾಲು. ಒಂದು 3 ಇಂದ 4 ಜನ ಊಟಕ್ಕೆ ಚಪಾತಿ ಜೊತೆಗೆ ಇಲ್ಲಾಂದರೆ ರೈಸ್ ಜೊತೆ ತಿನ್ಬೋದು. ಎಲ್ಲ ಚೆನ್ನಾಗಿ ಒಂದು 5-6 ನಿಮಿಷ ಕುದಿಸಿದ್ಮೇಲೆ ಸರ್ವ್ ಮಾಡ್ಕೊಳ್ಳೋದು. ನೋಡಿ, ಬೇಳೆ ಪಾಲಕ್ ಸೊಪ್ಪಿನ ದಾಲ್ ರೆಡಿಯಾಗಿದೆ. ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಏನೋ ನಡೀತೈತೆ. ನಾನು ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿರಲಿ ಅಂತ ಹಾಕ್ಕೊಂಡಿರೋದು ಅಷ್ಟೇ. ಇನ್ನು ಕೊತ್ತಂಬರಿ ಸೊಪ್ಪು ಬೇಕೇನು ಇಲ್ಲ. ಅದೇ ಪಾಲಕ್ ಸೊಪ್ಪೆ ಗ್ರೀನ್ ಆಗಿರೋದ್ರಿಂದ ಕೊತ್ತಂಬರಿ ಅವಶ್ಯಕತೆ ಇರಲ್ಲ.
ಕೊತ್ತಂಬರಿ ಸೊಪ್ಪು. ನಾನು ಇಲ್ಲಿ ರೈಸ್ ಜೊತೆ ಸೇರಿಸ್ಕೊಂಡು ತಿಂತಿದ್ದೀವಿ. ಈ ಚಪಾತಿಗೆ